ಎಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಉರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಇವತ್ತು ಧ್ಯಾನ 365 ಅಲ್ಲಿ 151ನೇ ದಿವಸ, 151th ಸೆಷನ್. ಪ್ರತಿ ದಿವಸ ನಾವು ಫ್ಯೂಚರ್ ಬಗ್ಗೆ ತುಂಬ ಮಾತಾಡ್ತೀವಿ, ತುಂಬ ಆಲೋಚನೆ ಮಾಡ್ತಾ ಇರ್ತೀವಿ, ತುಂಬ ಜನ ಹತ್ರ ಡಿಸ್ಕಷನ್ ಮಾಡ್ತೀವಿ. ಆದರೆ ಫ್ಯೂಚರ್ ಹೆಂಗೆ ಶೇಪ್ ಮಾಡಬೇಕು, ಅದರಿಂದ ಉಪಯೋಗ ಏನು ಅಂತ ಕೆಲವೊಂದು ವಿಷಯಗಳು ನಾವು ಡಿಸ್ಕಸ್ ಮಾಡೋಣ. ನಮ್ಮ ಫ್ಯೂಚರ್ ಶೇಪ್ ಆಗೋದಕ್ಕೆ 2 ಕಾರಣ ಇದೆ. ಒಂದು, ನಾವು ಮಾಡೋ ಕೆಲಸಗಳು. ಎರಡನೇದು, ನಮ್ಮ ಆಲೋಚನೆಗಳು. ಒಬ್ಬರು ಯಾವುದೇ ಆಲೋಚನೆ ಇರಲ್ಲ, ಒಳ್ಳೆ ವಿಷಯಗಳು ಮಾಡ್ತಾ 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 ಹೋಗ್ತಾ ಇರ್ತಾರೆ. ಅಂದರೆ ಫ್ಯೂಚರ್ಗೆ ಬೇಕಾಗಿರೋದು ಸೀಡ್ಸ್ ಆಗ್ತಾ ಹೋಗ್ತಾ ಇದ್ದಾರೆ, ಒಳ್ಳೆ ಕರ್ಮಗಳು. ಆ ಒಳ್ಳೆ ಕರ್ಮಗಳಿಂದ ಹಣ್ಣುಗಳು ಬರುತ್ತೆ. ಫ್ಯೂಚರಲ್ಲಿ ಅವ್ರಿಗೆ ಎಷ್ಟೋ ಉಪಯೋಗನೂ ಆಗುತ್ತದೆ, ಎಷ್ಟೋ ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಎರಡನೇದು, ಆಲೋಚನೆಯಿಂದ ಫ್ಯೂಚರನ್ನು ಶೇಪ್ ಮಾಡೋದು. ಅಂದರೆ ಒಂದು ವಿಷನ್, ಗೋಲ್, ಒಂದು ವಿಷನ್ ಜೀವನದಲ್ಲಿ ಇಟ್ಕೋಬೇಕು. ಅವಾಗ ಏನಾಗುತ್ತದೆ, ಈ ಆಲೋಚನೆ ಅನ್ನೋದು ಒಂದು ಲೈಫ್ ಗೋಲ್. ಆಸ್ಟ್ರಲ್ ವರ್ಲ್ಡ್ಸ್ ಹೋಗಿ ಅಲ್ಲಿ ಅದು ಕ್ರಿಯೇಟ್ ಆಗಿ ಅಲ್ಲಿಂದ ನಮಗೆ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಕೊಡ್ತಾ ಇರುತ್ತದೆ. ನಮಗೆ ಫ್ಯೂಚರಲ್ಲಿ ಅಂದರೆ ನೆಕ್ಸ್ಟ್ ಸ್ಟೆಪ್ಸ್ಗೆ ಡೋರ್ಸ್ ಓಪನ್ ಆಗ್ತಾ ಬರುತ್ತೆ. ನಮಗೆ ಎಷ್ಟೋ ಅವಕಾಶಗಳು ಸಿಗುತ್ತೆ. ಏನು ಬೇಡ, ಬರೀ ನನಗೇನು ಗೊತ್ತೋ ಅದು ಮಾಡ್ತಾ ನಾನು ಹೋಗ್ತೀನಿ ಅಂದರೆ ಅದೂ ಗ್ರೇಟ್. ಬಟ್ ಆದರೆ ಲೈಫಲ್ಲಿ ಒಂದು ಗೋಲ್, ವಿಷನ್ ಇದೆ ಅಂದರೆ ಆ ಒಂದು ಗೋಲ್, ವಿಷನ್ನು ಒಂದು ರೂಪ ತಗೊಂಡು ಆಸ್ಟ್ರಲ್ ವರ್ಲ್ಡ್ಸಲ್ಲಿ ನಮಗೆ ಇಲ್ಲಿ ಒಂದು ದಾರಿ ಕ್ರಿಯೇಟ್ ಮಾಡುತ್ತದೆ. ಇನ್ನೂ ಹೆಚ್ಚು ನಾವು ಪ್ರೋಗ್ರೆಸ್ ಆಗ್ಬೋದು. ಒಬ್ಬ ವ್ಯಕ್ತಿ ಜೀವನದಲ್ಲಿ ಅವ್ರಿಗೆ ಏನೂ ಇಂಟ್ರೆಸ್ಟ್ ಇಲ್ಲ, ಶರೀರ ಎಲ್ಲ ಕಾಯಿಲೆಗಳು, ಅವ್ರಿಗೆ ಇನ್ನೂ ಎಷ್ಟು ದಿವಸ ನಾನು ಬದುಕ್ತೀನೋ, ತೀರೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಇರೋಂಥ ಒಬ್ಬ ವ್ಯಕ್ತಿ ಒಂದು ದಿವಸ ಲೈಫ್ಗೆ ಒಂದು ಗೋಲ್ ಇಟ್ಕೊಂಡಿದ್ರು. ಯಾವಾಗ ಒಂದು ಲೈಫಲ್ಲಿ ಗೋಲ್, ವಿಷನ್ ಬಂತೋ ಅವರೊಳಗೆ ಒಂದು ಹೊಸ ಎನರ್ಜಿ ಕ್ರಿಯೇಟ್ ಆಗಿದೆ. ಆ ಹೊಸ ಎನರ್ಜಿಯಿಂದ ಎಲ್ಲ ಕಾಯಿಲೆಗಳೂ ಹೋಗಿದೆ, ಆ ಲೇಸಿನೆಸ್ ಹೋಗಿದೆ. ಅವರು ನೆಕ್ಸ್ಟ್ ಏನೇನು ಮಾಡಬೇಕು ಅವ್ರಿಗೆ ಪ್ಲಾನ್ ಬಂದಿದೆ, ಹೋಗ್ತಾ ಹೋದ್ರು. ಅಲ್ಲಿ ಏನಾಯ್ತು ಅಂದರೆ ಅವರ ಫ್ಯೂಚರ್ ಅವರೇ ಡಿಸೈನ್ ಮಾಡ್ಕೊಂಡಿದ್ರು. ಬರೀ ಒಂದೇ ಒಂದು ವಿಷನ್ ಗೋಲ್. ಈಗ ಯಾರೇ ಬಂದರು, ಸರ್ ನಿಮ್ಮ ವಿಷನ್ ಏನು, ಸರ್ ಮಿಷನ್ ಏನು, ಗೋಲ್ ಅಂದರೆ ನಾನು ಒಂದೇ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ ಒಂದೇ ಇದೆ, 1,000 ಮಾಸ್ಟರ್ಸ್ ಕರ್ನಾಟಕದಲ್ಲಿ ಕ್ರಿಯೇಟ್ ಆಗಬೇಕು. ಈ 1,000 ಮಾಸ್ಟರ್ಸು ಇಡೀ ಕರ್ನಾಟಕ ಎಲ್ಲ ಕನ್ನಡಿಗರಿಗೆ ಧ್ಯಾನ ಹೇಳ್ಕೊಡ್ತಾರೋ. ಈ ರಾಷ್ಟ್ರ ಸುವರ್ಣ ಕರ್ನಾಟಕ ಆಗುತ್ತದೆ. ಅಷ್ಟೇ, ನನಗೆ ಬೇರೆ ಏನಿಲ್ಲ. ಆ ಒಂದು ಗೋಲ್ಗೆ ಈ ಒಂದು ಕಾರ್ಯಕ್ರಮ ನನಗೆ ಒಂದು ಇನ್ಸ್ಪಿರೇಷನ್. ನೀವೆಲ್ಲರೂ ನನಗೆ ಒಂದು ಇನ್ಸ್ಪಿರೇಷನ್. ಇದು ಮಾಡ್ತಾನೆ ಹೋಗ್ತಾ ಇರ್ತೀನಿ. ಇದು 10 ವರ್ಷ ಆಗ್ಬೋದು, ಆದ್ರೇನೂ ಮಾಡ್ತೀನಿ. ಬೇರೆ ಎಲ್ಲಿ ಯಾರು ಕನ್ನಡದಲ್ಲಿ ಕ್ಲಾಸ್ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ವಿಷನ್ಗೋಸ್ಕರ ಅವರು ಮಾಡ್ತಾ ಇದ್ದಾರು. ಅದು ಕೂಡಲ ಸಂಗಮ ಆಗಲಿ, ಜಯನಗರ ಆಗಲಿ, ಬೆಳ್ಳಾರಿ ಆಗಲಿ, ಮಂಡ್ಯ ಆಗಲಿ, ಬಾಗಲಕೋಟೆ ಆಗಲಿ, ಎಲ್ಲಿ ಯಾವುದೊಬ್ಬರನ್ನು ಒಂದು ಕ್ಲಾಸ್ ಮಾಡಿದ್ರು ಅಲ್ಲಿ ಒಬ್ಬ ಮಾಸ್ಟರ್ ರೆಡಿ ಆಗ್ತಾ ಇದ್ದಾರು. ಅದಕ್ಕೆ ನನ್ನ ಸಂಕಲ್ಪ ಏನಿದೆಯೋ, ನನ್ನ ಗೋಲ್ ಏನಿದೆಯೋ ಅಲ್ಲಿ ಒಂದು ವರ್ಕ್ ನಡೀತಾ ಇದೆ ಅಂತ ನನಗೆ ಆನಂದ ಇರುತ್ತದೆ. ನಾನು ಪ್ರತಿಯೊಬ್ಬರಿಗೆ ಸಪೋರ್ಟ್ ಮಾಡ್ತೀನಿ. ನಾನೇ ಎಲ್ಲ ಮಾಡಬೇಕಂತ ಇಲ್ಲ ಅಲ್ವಾ. ಈ ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಯಾವುದೇ ಒಂದು ಸೆಷನ್ ಹಾಕಿದ್ರು ಫಸ್ಟ್ ಸಂತೋಷ ಪಡೋರು ಅಯ್ಯಪ್ಪ ಒಬ್ಬರು. ತುಂಬ ಖುಷಿ ಆಗುತ್ತದೆ. ಎಲ್ಲಿ ಒಂದು ಪ್ರೋಗ್ರಾಮ್ ನಡೆದ್ರು ವಾವ್, ಒಬ್ಬ ಮಾಸ್ಟರ್ ರೆಡಿ ಆಗಿದ್ರೆ ವಾವ್. ಮುಂಚೆ ನಾನು 21 ITP ಅಂತ ಇಂಗ್ಲೀಷಲ್ಲಿ ಮಾಡ್ತಾ ಬಂದಿದ್ದೀನಿ. ಅಲ್ಲಿ ಒಬ್ಬರು ಸುರೇಂದ್ರ ಕುಮಾರ್ ಸರ್ ಅಂತ ಒಬ್ಬರು ಡೈಲಿ ಅಟೆಂಡ್ ಮಾಡ್ತಾ ಬಂದಿದ್ರು. ಸುಮಾರು ಒಂದು 7-8 ತಿಂಗಳು. ಒಂದ್ಸತಿ ನಾನು ಹೇಳಿದ್ದೀನಿ, ದಿನ ಬಂದು ನನ್ನ ಮುಖ ನೋಡ್ತಾ ಇದ್ರೆ ನೀವು ಯಾವಾಗ ಮಾಸ್ಟರ್ ಆಗ್ತೀರಿ ಸರ್ ಅಂತ. ಅವಾಗಿಂದ ಅವ್ರು ಬರೋದು ಶುರು ಆಗೋದು ಕಮ್ಮಿ ಆಯಿತು. ಆದರೆ ಏನಾಯಿತು, ಅವರೊಬ್ಬ ಮಾಸ್ಟರ್ ಆಗಿದ್ದಾರೆ. ನಾನು 5 ಭಾಷೆದಲ್ಲಿ ಕ್ಲಾಸ್ ಮಾಡಿದ್ರೆ ಅವರು 6 ಭಾಷೆದಲ್ಲಿ ಕ್ಲಾಸ್ ಮಾಡೋಕ್ಕೆ ಶುರು ಮಾಡಿದ್ರು. ಟ್ರಸ್ಟ್ ಅನ್ನು ಕ್ರಿಯೇಟ್ ಮಾಡಿ ಮೊನ್ನೆ ಕೂಡಲ ಸಂಗಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಸುರೇಂದ್ರ ಸರ್ ಮಾಡಿದ್ರು. ನನಗೆ ಎಷ್ಟು ಖುಷಿ. ಅವ್ರು ಅಲ್ಲಿ ಸ್ಟೇಜಲ್ಲಿ ಹೇಳ್ತಾ ಇದ್ರು, ಅಯ್ಯಪ್ಪ ಸರ್ ನನಗೆ ಒಬ್ಬ ಗುರು, ಅವ್ರ ಸೆಷನ್ಸ್ ಎಷ್ಟೋ ನಾನು ಅಟೆಂಡ್ ಮಾಡಿದ್ದೀನಿ, ನನಗೆ ಇನ್ಸ್ಪಿರೇಷನ್ ಬಂದಿದೆ ಅಂತ. ನನ್ನಿಂದ ಒಬ್ಬರು ಧ್ಯಾನ ಕಲಿತು ಇನ್ಸ್ಪಿರೇಷನ್ ತಗೊಂಡು
ಒಂದು ದೊಡ್ಡ ಯಜ್ಞ ಮಾಡಿದ್ರೆ ಎಷ್ಟು ಖುಷಿ ನನಗೆ ಇರುತ್ತೆ. ಇದೊಂದೇ ನನ್ನ ಮೈಂಡಲ್ಲಿ ಇದೆ, ಬೇರೆ ಏನಿಲ್ಲ. ಇದಕ್ಕೆ ಏನ್ ಮಾಡಬೇಕು? ನಾನು ಏನೋ ಕೆಲಸ ಮಾಡ್ತಾ ಹೋಗ್ಬೋದು, ಬಟ್ ನನಗೆ ವಿಷನ್ ಇರಬೇಕು, ಒಂದು ವಿಷನ್ ಇರಬೇಕು, ಸಂಕಲ್ಪ ಇರಬೇಕು. ನನಗೆ ಪತ್ರಿಜಿ ನನ್ನ ಗುರು ಕೊಟ್ಟಿರೋ ಒಂದು ದೊಡ್ಡ ಪ್ರಾಜೆಕ್ಟ್ ಧ್ಯಾನ ಸುವರ್ಣ ಕರ್ನಾಟಕ. ಅದು PMC ಕನ್ನಡ ಆಗಲಿ, ಪಿರಮಿಡ್ ವ್ಯಾಲಿ ಆಗಲಿ, ಮೈತ್ರೇಯ ಟ್ರಸ್ಟ್ ಆಗಲಿ, ರಂಗಸ್ವಾಮಿ ಸರ್ ಆಗಲಿ, ಶಿವರಾಮಪ್ಪ ಸರ್ ಆಗಲಿ, ಪ್ರೇಮ್ನಾಥ್ ಸರ್ ಆಗಲಿ, ಯಾರೇ ಕನ್ನಡದಲ್ಲಿ ಏನೇ ಮಾಡಿದ್ರು ನನ್ನ ಸಪೋರ್ಟ್ ಫುಲ್ ಇದೆ. ಯಾಕೆಂದ್ರೆ ನನ್ನ ವಿಷನ್ ಮಿಷನ್ಗೋಸ್ಕರ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ದಿಸ್ ಇಸ್ ಮೈ ಮೈಂಡ್ ಸೆಟ್. ಪ್ರತಿಯೊಬ್ಬರು ಒಂದು ವಿಷನ್ ಇಟ್ಕೋಬೇಕು. ಅದು ನಮಗೆ ದಾರಿ ತೋರಿಸ್ತದೆ, ಅದು ನನಗೆ ಮೋಟಿವೇಶನ್ ಕೊಡುತ್ತದೆ, ಇನ್ಸ್ಪಿರೇಷನ್ ಕೊಡುತ್ತದೆ. ಇಲ್ಲ ಅಂದ್ರೆ ನಮ್ಮ ವಿಷನ್ಗೆ ಪೆಟ್ರೋಲ್ ಇರಲ್ಲ. ನಾನು ಹೈದರಾಬಾದ್ ಹೋಗ್ಬೇಕು, ಅದು ಒಂದು ಗೋಲು. ಕಾರ್ ಇದೆ, ಬಟ್ ಪೆಟ್ರೋಲೇ ಇನ್ಸ್ಪಿರೇಷನ್. ಗೋಲ್ ಇಲ್ಲ ಅಂದ್ರೆ ಸುಮ್ಮನೆ ಗಾಡಿ ತಗೊಂಡು ಎಲ್ಲೋ ಒಂದು ಹೋಗೋಣ ಅಂತ ಎಷ್ಟು ದಿವಸ ನೀವು ಹೋಗ್ತೀವಿ. ಒಂದು ಡೆಸ್ಟಿನೇಷನ್ ನಾವು ಫಿಕ್ಸ್ ಮಾಡಿದ್ರೆ, ಅದಕ್ಕೊಂದು ಟೈಮ್ ನಾವು ಕೊಟ್ರೆ, ನಮಗೆ ಸಿಗೋ ಪೆಟ್ರೋಲ್ ಏನು ಅಂದ್ರೆ ಆ ಇನ್ಸ್ಪಿರೇಷನ್, ಮೋಟಿವೇಶನ್. ಆ ಗೋಲು ನಿಮಗೆ ದಾರಿ ತೋರಿಸ್ತದೆ. ಎಷ್ಟೋ ಋಷಿಗಳು, ಮುನಿಗಳು, ದೇವರು ಎಲ್ಲರೂ ನಿಮ್ಗೆ ಸಪೋರ್ಟ್ಗೆ ಬರ್ತಾರೆ. ಯಾಕೆಂದ್ರೆ ನಿಮ್ಮ ಗೋಲ್ ವಿಷನ್ ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಇರಬೇಕು. ಅವಾಗ ಇಷ್ಟು ಸೃಷ್ಟಿ ಕಂಪ್ಲೀಟ್, ಇಡೀ ಸೃಷ್ಟಿ ನಿಮ್ಮ ಹತ್ರ ಬರುತ್ತೆ. ನಿಮಗೆ ಸೇವೆ ಮಾಡೋಕೆ, ನಿಮಗೆ ಅವಕಾಶ ಕೊಡೋಕೆ ಸೃಷ್ಟಿಯ ನಿಮ್ಮ ಹತ್ರ ಬರುತ್ತೆ. ನೀವು ಎಲ್ಲಿನೂ ಹೋಗ್ಬೇಡ. ಒಂದು ಬಟರ್ಫ್ಲೈ ಬರಬೇಕು ಅಂದ್ರೆ ನಮ್ಮ ಹತ್ರ ನಾವು ಓಡಬಾರದು, ನಾವು ಒಂದು ಹೂ ಆಗ್ಬೇಕು. ವಿ ಹ್ಯಾವ್ ಟು ಬಿಕಮ್ ಅ ಫ್ಲವರ್. ಅವಾಗ ಆಪರ್ಚುನಿಟೀಸ್ ಅದೇ ಬರುತ್ತೆ. ಆ ವಿಷನ್ ಗೋಲ್ ನಮ್ಮ ಹತ್ರ ಏನಿದೆಯೋ ಇಡೀ ಸೃಷ್ಟಿ ನಮ್ಮ ಹತ್ರ ಬರುತ್ತೆ. ಇದೊಂದೇ ಸೀಕ್ರೆಟ್. 20 ವರ್ಷ ನಾನು ಇದೇ ಮಾಡ್ತಾ ಇದ್ದೀನಿ, ಇನ್ನೂ ಒಂದು 55 ವರ್ಷ ಇದೇ ಮಾಡ್ತೀನಿ, ಬೇರೆ ಏನು ಮಾಡಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.